ಏನ್ ಮಾಡ್ತಾ ಇದ್ದಾರೆ ಸರ್? ಅಲ್ಲ ಅಂದ್ರೆ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಕೇಸರಿ ಶಾಲ್ ಹಾಕೊಂಡು ಹೋಗೋ ಅವಕಾಶ ಇಲ್ಲ, ಹಿಜಾಬ್ ಹಾಕೊಂಡು ಹೋಗೋದು ಅಂತ ಅವಾಗಲೇ ಈಗ ಜಸ್ಟ್ ಹೇಳಿರುವಂತದ್ದು. ಇದೇನು ಸೂಚಿಸ್ತದೆ? ಇದು ತುಷ್ಟೀಕರಣ ಸರ್. ಅವರು ಯಾವ ಭ್ರಮೆಯಲ್ಲಿದ್ದಾರೆ ಅಂತಂದ್ರೆ, ಕರ್ನಾಟಕದಲ್ಲಿ ಮುಸಲ್ಮಾನರಿಂದಲೇ ನಾವು ಆಡಳಿತಕ್ಕೆ ಬಂದಿದ್ದೀವಿ, ಮುಸಲ್ಮಾನರಷ್ಟೇ ನಮಗೆ ಓಟ್ ಹಾಕಿದ್ದಾರೆ ಅಂತಕ್ಕಂತಹ ಒಂದು ಮನೋಭಾವನೆ ಹೊಂದಿದ್ದಾರೆ. ಹೀಗಾಗಿ ಮುಸ್ಲಿಮರು ಏನು ಮಾಡಿದ್ರು ಅದು ಸರಿ, ಅದೆಲ್ಲ ಸಂವಿಧಾನಬದ್ಧವಾಗಿ ಇರುತ್ತೆ ಅಂತೇಳಿ ಅವ್ರು ಅನ್ಕೊಂಡಿದ್ದಾರೆ ಸರ್. ಇದೆಲ್ಲ ಹಿಂದೂ ವಿರೋಧಿ ನಿಲುವುಗಳು ಇವೆಲ್ಲ. ಮುಂದೆ ಏನ್ ಮಾಡೋದು? ಸೊ ಮುಂದೆ ಈಗಾಗಲೇ ನಮ್ಮ ಮಾನ್ಯ ಪ್ರಮೋ ಮುತಾಲಿಕ್ ಅವರು ನಿನ್ನೆ ಕರೆ ಕೊಟ್ಟಿದ್ರು, ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮುಖಾಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮುಟ್ಟಿಸ್ಬೇಕಂತ ಹೇಳಿ ಈ ತತ್ಕ್ಷಣವಾಗಿ ಅದನ್ನು ಕೈ ಬಿಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ಗ್ರಾಮಗಳಲ್ಲೂ ತಾಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸೊ ಶಹಾಜಿ ಕೇಸರಿ ಶಾಲನ್ನು ಹಾಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಎಲ್ಲಿಯೂ ಇರಲಿಲ್ಲ. ಇವಾಗ ಏನು ಹಿಜಾಬನ್ನು ಹಾಕೊಂಡು ನಾವು ಹೋಗ್ತೀವಿ ಅಂದಾಗ ಹಿಂದೂ ಕಾರ್ಯಕರ್ತರು ಇಷ್ಟು ದಿವಸ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಟ್ಟಿದ್ದೇವೆ, ಶಾಲಾ ಆಡಳಿತ ಮಂಡಳಿಗಳಿಗೂ ಹಾಗೂ SDMC ಆಡಳಿತ ಮಂಡಳಿಗೂ ನಾವು ಗೌರವವನ್ನು ಕೊಟ್ಟಿದ್ದೇವೆ. ಆದರೆ ಇವರು ಪ್ರತಿಭಟನೆಗಳನ್ನ ಮಾಡೋದಿರ್ಬೋದು, ಎಷ್ಟೊಂದು ಒಂದು ರೌಡಿಸಮ್ ಮಾಡೋ ರೀತಿಯಲ್ಲಿ ಹೆಣ್ಮಕ್ಳೇ ಇವತ್ತು ಹಿಜಾಬನ್ನು ಹಾಕೊಂಡು ಹೋಗಿರೋ ಏನು ಮಾಡ್ತೀರ ಅನ್ನತಕ್ಕಂಥ ಮಾತನ್ನು ಮಾತಾಡುವಾಗ ಹಿಂದೂ ಕಾರ್ಯಕರ್ತರು ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಾಕೊಂಡು ಹೊರಟಿದೆ. ಎಲ್ಲಿಯೂ ಪ್ರಥಮವಾಗಿ ನಾವು ಪ್ರಾರಂಭ ಮಾಡೋದಿಲ್ಲ. ನಿನ್ನೆ ತಾನೇ ನಮಗೆ ಆದೇಶ ಕರಡು ಪ್ರತಿ ನಿನ್ನೆ ರಾತ್ರಿ ಸಿಕ್ತು. ಮಾನ್ಯ ರಾಷ್ಟ್ರೀಯ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಮೋ ಮುತಾಲಿಕ್ ಜಿ ಅವರು ಏನು ಕರೆಯನ್ನು ನೀಡಿದ್ರು, ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮನವಿಯನ್ನು ನೀಡಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಅರಿವಿಲ್ವ ಇವರಿಗೆ, ಮಾನ್ಯ ಸಚಿವರಿಗೆ? ಒಂದು ದೇಶದಲ್ಲಾದರೂ ಹಿಂದೂಗಳನ್ನ ಕಾಪಾಡ್ತಕ್ಕಂತಹ ಪರಿಸ್ಥಿತಿ ಇದೆಯಾ? ಹಿಂದೂಗಳನ್ನು ಎಲ್ಲೆಂದರಲ್ಲಿ ಕೊಲೆ ಮಾಡ್ತಾ ಇದ್ದಾರೆ, ಎಲ್ಲೆಂದರಲ್ಲಿ ಹೊಡಿತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಆಚರಣೆ ಮಾಡೋದು ವಿರೋಧ ಮಾಡ್ತೀರಿ ಅಂತಂದ್ರೆ ಇದು ನಿಮ್ಮ ಪರಮಾವಧಿಯ ತುಷ್ಟೀಕರಣ ಅಂತಾನೆ ಹೇಳ್ಬೋದು. ಇವತ್ತು ಮಾನ್ಯ ಶಿಕ್ಷಣ ಸಚಿವರೇ ಹೇಳ್ತಾರೆ, ಶಿವದಾರ ಹಾಕೊಂಡು ಹೋಗ್ತಿರಲ್ಲ, ರುದ್ರಾಕ್ಷಿಯನ್ನು ಹಾಕೊಂಡು ಹೋಗ್ತಿರಲ್ಲ ಅಂತ ಹೇಳಿ. ಅದು ಈ ನಮ್ಮ ದೇಶದ ಅಸ್ಮಿತೆ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಆಚಾರ ವಿಚಾರದ ಪದ್ಧತಿ. ಈಗ ಬೇರೆ ದೇಶ